ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸರಣಿ ಸಾವಾಗಿದೆ. ಆರೋಗ್ಯ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ರಾಜ್ಯದಲ್ಲಿ ಗರ್ಭಿಣಿಯರ ಸಾವಿನ ಹಿನ್ನೆಲೆ ಧಾರವಾಡ ಡಿಸಿ ದಿವ್ಯಾ ಪ್ರಭು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಶಾಲೆ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಹಿತಿ ಕೊಟ್ಟಂತಹ ಜಿಲ್ಲಾಧಿಕಾರಿ 2022-23ರಲ್ಲಿ 63 ಗರ್ಭಿಣಿಯರ ಸಾವಾಗಿದ್ದು, ಅದರಲ್ಲಿ 24 ಮಹಿಳೆಯರು ಧಾರವಾಡದವರು. 2023-24ರಲ್ಲಿ 43 ಗರ್ಭಿಣಿಯರು ಮೃತಪಟ್ಟಿದ್ದು, ಅದರಲ್ಲಿ 12 ಜನ ಧಾರವಾಡದವರು. 2024-25ರಲ್ಲಿ 35 ಗರ್ಭಿಣಿಯರು ಮೃತಪಟ್ಟಿದ್ದು, 11 ಜನ ಧಾರವಾಡ ಜಿಲ್ಲೆಯವರು. ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಹೆರಿಗೆಗೆ ಬರುವ ಮಹಿಳೆಯರ ಸಂಖ್ಯೆ ಹೆಚ್ಚಳವಾಗಿದ್ದು, ಜಿಲ್ಲೆಯ ಗರ್ಭಿಣಿಯರಿಗಿಂತ ಹೊರ ಜಿಲ್ಲೆಯ ಗರ್ಭಿಣಿಯರ ಸಾವು ಜಾಸ್ತಿ ಆಗ್ತಾ ಇದೆ. ಗರ್ಭಿಣಿ ಮಹಿಳೆಯರಲ್ಲಿ ಹೈಪರ್ ಟೆನ್ಷನ್, ರಕ್ತಸ್ರಾವದಿಂದ ಹೆಚ್ಚು ಮರಣಗಳು ಆಗ್ತಾ ಇವೆ ಅಂತ ಹೇಳಿದರು. ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಹಿನ್ನೆಲೆ ಜಯನಗರದ ಸರ್ಕಾರಿ ಆಸ್ಪತ್ರೆಗೆ ಬಿಜೆಪಿ ನಿಯೋಗ ಭೇಟಿ ನೀಡಿತು. ಬಾಣಂತಿಯರ ಸಾವಿನ ಬಗ್ಗೆ ಹಾಗೂ ಗರ್ಭಿಣಿಯರು ಆರೈಕೆಯ ಕುರಿತಾಗಿ ಪರಿಶೀಲನೆ ಮಾಡಿದರು. ಆಸ್ಪತ್ರೆಯಲ್ಲಿ ಅಗತ್ಯ ಸೌಲಭ್ಯಗಳು ಇಲ್ಲದೆ ಇರೋ ಕುರಿತಾಗಿ ಸಾಲು ದೂರು ಬಂದ ಹಿನ್ನೆಲೆ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ, ಮಾಜಿ ವಿಧಾನ ಪರಿಷತ್ ಸದಸ್ಯೆ ತಾರಾ ಅನುರಾಧ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿದ ನಟಿ ತಾರಾ, ಸತತವಾಗಿ ಬಾಣಂತಿಯರ ಸಾವಿನ ಸುದ್ದಿಯಿಂದ ಬಾಣಂತಿಯರು ಗರ್ಭಿಣಿಯರಿಗೆ ಆತಂಕ ಹೆಚ್ಚಾಗಿತ್ತು. ಹೀಗಾಗಿ ಅವರಿಗೆ ಧೈರ್ಯ ಹೇಳಿದ್ದೇವೆ. ಸದ್ಯಕ್ಕೆ ಈ ಆಸ್ಪತ್ರೆಯಲ್ಲಿ ಯಾವ ಅಪಾಯವೂ ಸಂಭವಿಸಿಲ್ಲ ಅಂತ ಹೇಳಿದರು. ಕಾವೇರಿ 6ನೇ ಹಂತ ಯೋಜನೆಗೆ ಜಲಮಂಡಳಿ ಸಿದ್ಧತೆ ನಡೆಸಿದೆ. 5ನೇ ಹಂತ ಮುಕ್ತಾಯದ ಬೆನ್ನಲ್ಲೇ ಜಲಮಂಡಳಿ ಆಡಳಿತ ಮಂಡಳಿಯ ಸಭೆಯಲ್ಲಿ ಕಾವೇರಿ 6ನೇ ಹಂತದ ಯೋಜನೆಗೆ ಒಪ್ಪಿಗೆ ನೀಡಿದೆ. 6,920 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರೋ ಈ ಯೋಜನೆಯಿಂದ ನಿತ್ಯ 500 ದಶಲಕ್ಷ ಲೀಟರ್ ನೀರು ಪೂರೈಕೆ ಆಗಲಿದೆ. ಈಗಾಗಲೇ 5 ಹಂತಗಳಿಂದ 2,225 MLD ನೀರು ಕಾವೇರಿಯಿಂದ ಪೂರೈಕೆ ಆಗ್ತಾ ಇದೆ. ದೇವನಹಳ್ಳಿ, ಹೊಸಕೋಟೆ, ಆನೇಕಲ್, ಬಿಡದಿ ಹಾಗೂ ನೆಲಮಂಗಲ ಭಾಗಕ್ಕೆ 6ನೇ ಹಂತದ ಮೂಲಕ ಕಾವೇರಿ ನೀರು ಪೂರೈಕೆ ಆಗಲಿದೆ. ಇಂದು ಬೆಂಗಳೂರಿನ ಸಾಲು ಪೊಲೀಸ್ ಠಾಣೆಗಳಿಗೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಮಂತ್ರಿ ಪರಮೇಶ್ವರ್ ಕೇಂದ್ರ ವಿಭಾಗದ ಡಿಸಿಪಿ ಕಚೇರಿ, ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆ, ಶೇಷಾದ್ರಿಪುರಂ ಸಬ್ ಡಿವಿಷನ್ ಎಸಿಪಿ ಕಚೇರಿ, ಹೈಗ್ರೌಂಡ್ಸ್ ಸಂಚಾರಿ ಹಾಗೂ ಲಾ ಅಂಡ್ ಆರ್ಡರ್ ಪೊಲೀಸ್ ಠಾಣೆ, ಪುಲಕೇಶಿ ನಗರದಲ್ಲಿ ನೂತನ ಪೊಲೀಸ್ ವಸತಿ ಗೃಹ ಸೇರಿದಂತೆ ಒಟ್ಟು 5 ಪೊಲೀಸ್ ಠಾಣೆ, ಎಸಿಪಿ ಹಾಗೂ ಡಿಸಿಪಿ ಕಚೇರಿ ಮತ್ತು ಪೊಲೀಸ್ ವಸತಿ ಗೃಹ ಉದ್ಘಾಟನೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.